ನೋಡಿ ಇವತ್ತು ಬೆಳಗ್ಗೆ ಈಗ ಈ ಟರ್ಪಲನ್ನು ತೆಗಿಬೇಕು. ನಿನ್ನೆ ರಾತ್ರಿ ಮಳೆ ಬಂದಿದೆ, ಹಾಗೆ ನೋಡಿ ನೀರೆಲ್ಲ ಎಕ್ಕಿಕೊಂಡು ಉಂಟು. ಇದನ್ನೆಲ್ಲ ಈಗ ತೆಗೆದು ಆಚೆಗೆ ಹಾಕಬೇಕು. ಈ ಕಲ್ಲೆಲ್ಲ ಇಟ್ಟದ್ದು ಹಾರದಾಗೆ ಅದನ್ನೆಲ್ಲ ಫಸ್ಟ್ ತೆಗೆದು ನಂತರ ಟರ್ಪಲನ್ನು ಆಚೆ ಮಾಡೋದು. ಹಾಂ, ಇಲ್ಲಿ ಒಣಗಲಿಕ್ಕೆ ಹೀಗೆ ಉಲ್ಟಾ ಓಪನ್ ಮಾಡಿ ಇಡಬೇಕು. ಗೂಗಲಲ್ಲಿ ಕೇಳಿದೆ, ಇವತ್ತು ಸಹ ಮಳೆ ಉಂಟು, ವಾಪಸ್ ಮತ್ತೆ ಟರ್ಪಲ್ ಮುಚ್ಚಿಡಬೇಕಾಗುತ್ತೆ. ಒಂದು ನಿಮಿಷ, ಇಲ್ಲೊಂದು ಅಡಕ್ಕೆ ಇದ್ದು. ನೋಡಿ ತೋಟಕ್ಕೆ ಬಂದಿದ್ದೇವೆ ಈಗ. ನಿನ್ನೆ ಕೋಳಿ ಗೊಬ್ಬರ ತಂದು ಹಾಕಿದ್ದೇವೆ. ಇಲ್ಲಿ ಕಳೆಗೆ ಒಂದು ಸ್ವಲ್ಪ ಹಾಕಿದ್ದೇವೆ, ಮತ್ತು ಅಲ್ಲಿ ಮೇಲೆ ಗುಡ್ಡೆಯಲ್ಲಿ ಸಹ ಸ್ವಲ್ಪ ಹಾಕಿದ್ದೇವೆ. ಹಾಗೆ ನಾವೀಗ ತೋಟಕ್ಕೆ ಹೋಗ್ಲಿಕ್ಕೆ ಅಂತ ಬಂದದ್ದು. ತೋಟದಲ್ಲಿ ಒಂದು ಸ್ವಲ್ಪ ಕೆಲಸ ಉಂಟು, ಹಾಗೆ ಒಟ್ಟಿಗೆ ಅಮ್ಮ ಸಹ ಇದ್ದಾರೆ ನೋಡಿ. ಸೆಕೆ, ನಿನ್ನೆ ಸ್ವಲ್ಪ ಮಳೆ ಬಂದ ಕಾರಣ ಜೋರು ಸೆಕೆ ಇದೆ. ಮಳೆ ಬರ್ತದೆ ಅಂತ ಐಡಿಯಾ ಇರಲಿಲ್ಲ. ನಿನ್ನೆ ಆ್ಯಕ್ಚುಲಿ ಬೆಳಗ್ಗೆ ನಾವು ಅಡಿಕೆಗೆ ಮುಚ್ಚಿದ್ದೇವೆ, ಒಂದು ಸ್ವಲ್ಪ 4 ಹನಿ ಬಂತು ಅಂತ. ಆಮೇಲೆ ಅದನ್ನು ಓಪನೇ ಮಾಡಿರಲಿಲ್ಲ. ಆಮೇಲೆ ಬಿಸಿಲಿತ್ತು ಫುಲ್ಲು. ನಿನ್ನೆ ಮುಚ್ಚಿದ ಕಾರಣ ಆಯಿತು ಬೆಳಗ್ಗೆ. ಮತ್ತು ನೋಡಿ ರಾತ್ರಿ ಮಳೆ ಬಂತು. ಐಡಿಯಾವೇ ಇರಲಿಲ್ಲ ಮಳೆ ಬರ್ತದೆ ಅಂತ. ಇವತ್ತು ನಾನೀಗ ಚೆಕ್ ಮಾಡಿದೆ ಗೂಗಲಲ್ಲಿ. ಸೊ ನಮ್ಮ ಏರಿಯಾದಲ್ಲಿ ಇವತ್ತು ಸಹ ಮಳೆ ಇದೆ ಅಂತ ಬಂದಿದೆ. ಹಾಗೆ ನಾವೀಗ ಬಂದ ಕೆಲಸ ಏನು ಅಂತಂತಂದರೆ, ಅಲ್ಲಿ ಸ್ವಲ್ಪ ಕೆಲವು ಅಡಿಕೆ ಮರ ಎಲ್ಲ ಉಂಟು, ತುಂಡಾದದ್ದು, ಬಿದ್ದದ್ದು ಅಂಥದ್ದೆಲ್ಲ, ಚಿಕ್ಕ ಚಿಕ್ಕ ಪೀಸ್ ಕೆಲವೆಲ್ಲ ಕಟ್ ಮಾಡಿದ್ದು ಸಹ ಉಂಟು. ಅದನ್ನೆಲ್ಲ ತಂದು ಇಲ್ಲಿ ಮೇಲೆ ಹಾಕುವಂತ ಈಗ ಹೊರಟದು. ಗಿಡ ಎಲ್ಲ ವಾಪಸ್ ಬರಲಿಕ್ಕೆ ಶುರುವಾಗಿದೆ. ಫುಲ್ ಮಿಷನಲ್ಲಿ ಹುಲ್ಲು ತೆಗೆದೆ ನಾನು, ಆದರೂ ತೆಗೆದ್ರೂ ಪ್ರಯೋಜನ ಇಲ್ಲ, ಅದು ವಾಪಸ್ ಬರ್ತದೆ. ನೋಡಿ ಯಾವ ಥರ ಇದೆ ಅಂತ. ಬರ್ತದೆ ಅದು, ನೀರು ಬಿದ್ದರೆ ಚಂದ ಗಿಡ ಆಗ್ತದೆ. ನಾವು ತರಕಾರಿ ಎಲ್ಲ ಮಾಡ್ತಿದ್ದು ಇಷ್ಟು ಚಂದ ಉಳಿಲಿಕ್ಕಿಲ್ಲ, ಗಿಡ ಆದರೂ ಕೂಡ. ಇಲ್ಲೆಲ್ಲ ಇಷ್ಟು ಚೆನ್ನಾಗಿದೆ ನೋಡಿ ಗಿಡ. ಇದನ್ನೀಗ ಒಂದು ಸ್ವಲ್ಪ ದಿನದಲ್ಲಿ ಇಷ್ಟು ಎತ್ತರ ಬರ್ತದೆ ಅದು. ಎಲ್ಲಿಂದ ತಪ್ಪ ಹತ್ಲಾಗಿಪ್ಪದ ನೋಡಿ, ಇಲ್ಲಿ ಈ ಥರ ಇದೆ. ಇದೆಲ್ಲ ಸತ್ತ ಮರದ್ದು ತುಂಡು ಮಾಡಿ ಇಟ್ಟದ್ದು ಅಡಿಕೆ. ಅದು ಕುಂಬು. ಅವತ್ತಿಲ್ಲಿ ಸೆಡಿಲು ಬಿದ್ದೆಲ್ಲ ಹೋಗಿದೆ ತುಂಬ ಮರ. ಅಲ್ಲೆಲ್ಲ ನೀವು ಮೇಲೆ ನೋಡ್ಬೋದು, ಅದರ ತುದಿಯೆಲ್ಲ ಏನೂ ಇಲ್ಲ ಕೊಡಿಯಲ್ಲಿ. ನಾವು ಮರವನ್ನು ಕಡಿಲಿಲ್ಲ, ಹಾಗೆ ಬಿಟ್ಟಿದ್ದೇವೆ. ಕೆಳಗೆಲ್ಲ ಸಸಿ ಹಾಕಿದ್ದೇವೆ, ಅದಷ್ಟು ಚೆಂದ ಬರಲಿಲ್ಲ ಇನ್ನೂ ಸಹ. ಆ ಕಡೆ ಎಡೆ ಸಸಿ ಅಂತ ಏನು ಹಾಕಿದೆ ನೋಡಿ. ಇಲ್ಲೆಲ್ಲ ಸುಮಾರು ಮರ ಹೋಗಿದೆ. 2 ಸಲ ಬಿದ್ದಿದೆ ಅಲ್ಲ ಸೆಡಿಲು, ಒಂದು ಅಲ್ಲಿ ಎದುರು, ಮತ್ತೊಂದು ಇಲ್ಲಿ. 3ನೇ ಸರ್ತಿಯಲ್ಲಿ ಹಾಂ, ಇಲ್ಲಿ ತೆಂಗಿನ ಮರ ಹೋಗಿದೆ. ಹಾಗೆ 3 ಸಲ ಆಗಿದೆ ಆ್ಯಕ್ಚುಲಿ ತೋಟಕ್ಕೆ ಬಿದ್ದದ್ದು ಸೆಡಿಲು, ಈಗ ಒಂದು 5 ವರ್ಷದಲ್ಲಿ. ಇಲ್ಲಿ ಮಾಡಿಕೊಂಡು ಇದನ್ನು ಈಗೊಮ್ಮೆಲ್ಲ ತಗೊಂಡೋಗಿ ಇಲ್ಲಿ ಮೇಲೆ ಹಾಕೋದು, ಮತ್ತು ಸ್ಕೂಟಿಯಲ್ಲಿ ಕೂಡಿದನ್ನೆಲ್ಲ ಮೇಲೆ ತಗೊಂಡು ಹೋಗೋದು ಮನೆ ಹತ್ರ ಅಲ್ಲಿ ಹಿಂದೆಗೆ. ಅಂತೆ ಕಟ್ಟಿಯವರು ಸಾಕಾಳಿ, ಮತ್ತು ಹಾಳೆ ಜಸ್ಟ್ ಚೆನ್ನಾಗಿ ಕೈ ಅಡಿಯಂಗೆ ಮೇಲಂಗೆ. ಬಿಡಿ ಬಿಡಿ.
ಬಾಳೆಕೊನೆ ಇತ್ತು, ಒಂದೆರಡು ಮೂರೇನೋ ಉಂಟು. ಹಾಗೆ ಅದನ್ನು ಕಡಿಲಿಕ್ಕೆ ಹೊರಟದ್ದು. ಹೊಡಿಬೇಕಾದ್ರೆ ಮೊದಲೊಂದು ಗಡಿ ಹೀಗೆ ಹಾಕ್ಕೊಳ್ತೇನೆ, ಮೆಲ್ಲಗೆ ಹಿಡಿದು. ಆವಾಗ ಸ್ಪೀಡಲ್ಲಿ ಬೀಳುವುದಿಲ್ಲ, ಮೆಲ್ಲಗೆ ಬೀಳ್ತದೆ ನೋಡಿ. ಈಗ ಮೆಲ್ಲಗೆ ಬಂದಿದೆ. ಈಗ ಮೆಲ್ಲ ಬಿತ್ತು. ಈಗ ಫುಲ್ಲು ಅದನ್ನು ಕಡಿದು ಸಣ್ಣ ಮಾಡಿಕೊಂಡು ಕೂತ್ಕೊಳ್ಳಿದಿಲ್ಲ, ಮನೆಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ಇಲ್ಲಿ ಒಂದು ಎಳೆಯದ್ದು ನೋಡಿ ಮುರಿದಿದೆ, ಅದನ್ನು ಕಡಿಯೋದಿಲ್ಲ. ಇದನ್ನು ಇಲ್ಲೇ ಹಾಕಿದರೆ ಹುಲ್ಲು ಬರಬೇಕಾಗ್ತದೆ. ಮತ್ತು ಆಮೇಲೆ ಅದು ಎಂತ ಸ್ವಲ್ಪ ಒಣಗಿದ ಮೇಲೆ ಈ ಮಳೆ ನೀರು ಹಾಕುವಾಗ ಮುದ್ದೆ ಆಗ್ತದೆ, ಆಮೇಲೆ ಬುಡಕ್ಕೆ ಹಾಕೋದು ಅದನ್ನು. ಇದನ್ನು ಕಡಿಯೋದಿದ್ರೆ ನೋಡಿ, ಅಡಿಕೆ ಮೇಲೆ, ಗಿಡದ ಮೇಲೆ ಕೂತ್ಕೊಂಡಿದೆ. ಜಾಗ್ರತೆಯಲ್ಲಿ ಕಡಿಬೇಕಾಗ್ತದೆ. ಸ್ವಲ್ಪ ಈಚೆಗೆ ಎದ್ದು ಹೀಗೆ ತರಬೇಕು. ಎಲ್ಲ ನೋಡಿ ಹೀಗೆಲ್ಲ ಕಡ್ದಿಟ್ಟಿದ್ದೇನೆ. ಮತ್ತು ಈ ಥರ ಇಟ್ಟದ್ದು ಹುಲ್ಲು ಬರೋದಕ್ಕೋಸ್ಕರ. ಇಲ್ಲೆಲ್ಲ ಹುಲ್ಲು ಬರೋದಕ್ಕೆ ಸ್ವಲ್ಪ ಆದರೂ ಹುಲ್ಲು ಮೊನ್ನೆ ತೆಗ್ದದಷ್ಟೇ ಹುಲ್ಲು, ಅದು ವಾಪಸ್ ಬೇಗ ಬರ್ತದೆ. ಆಯ್ದಿಲ್ಲ ಇದೆ ಇಲ್ಲಿ. ಅದರ ಈ ಸಾಂಬಾರು ನಾನಲ್ಲಿ ಹುಲ್ಲು ಬಪ್ಪ ಅಲ್ಲಿಗೆ ಹಾಕುದೀಗ ಕಡಿದು, ಅಷ್ಟಾರು ಹುಲ್ಲು ಬಪ್ಪ ಹಾಕಾಯ್ತು. ಇದರ ತೆಗೆ ಹಾಕಿದ ಫಸ್ಟ್. ಇಲ್ಲಿ ಅಡಕ್ಕೆ ಸಸಿ ನೋಡು, ಹಾಳಾಯ್ತು ಮಗ. ಕ್ಲೀನ್ ಮಾಡಕ್ಕಾರ. ಇದು ನಾನು ಬೆಳೆಯಲಿಕ್ಕೆ ಕಾಯ್ತಾನೆ ಇದ್ದೆ, ಈ ಗಿಡ ಸರಿ ಮಾಡಲಿಕ್ಕೋಸ್ಕರ. ಬೆಶಿಲು ಬೀಳ್ತಿಲ್ಲ, ಅದು ಬೆಶಿಲು ಬೀಳದ್ದೆಲ್ಲ ಗಾಡಿ ಹೋದ್ದು ಸಸಿ. ನೋಡಿ ಐಟಮೆಲ್ಲ ಇಲ್ಲಿಗೆ ತಂದಾಯಿತು. ಇದಿಷ್ಟಿದೆ ತಗೊಂಡೋಗ್ಲಿಕ್ಕೆ. ಒಂದೆರಡು ತೆಂಗಿನಕಾಯಿ, ಸ್ವಲ್ಪ ಅಡಿಕೆ ಇದೆ ಹೆಕ್ಕಿ ತಗೊಂಡೋಗ್ಲಿಕ್ಕೆ, ಹಾಗೆ 3 ಬಾಳೆಗೊನೆ ಇದೆ ತಗೊಂಡೋಗ್ಲಿಕ್ಕೆ. ಒಂದೇ ಟ್ರಿಪ್ಪಲ್ಲಿ ಆಗೋದಿಲ್ಲ. ಈಗ ಸ್ವಲ್ಪ ಅದಕ್ಕೆ ಹಾಳೆಲ್ಲ ಸೈಡಿಗೆ ಸ್ರಾಚಾಗದಾಗೆ ಸ್ವಲ್ಪ ಇಟ್ಟುಕೊಂಡು ಮತ್ತು ಇದನ್ನೆಲ್ಲ ಹಾಕಿ ಒಂದೊಂದು ತಗೊಂಡೋಗಿ 1 2 3 4 5 ಟ್ರಿಪ್ ಮಾಡೋದು ಮೇಲೆ ಕೆಳಗೆ. ಹಾಗೆ ಕಾರಲ್ಲಿ ಆದರೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಸಹ ನೋಡಿ, ಇಲ್ಲಿ ಚಾರಳೆಲ್ಲ ಇದೆ, ಜಾರ್ತಾರೆ, ತುಂಬ ಸ್ಕಿಡ್ ಆಗ್ತದೆ. ಸ್ಕೂಟಿ ಆದರೆ ಹೋಗ್ಲಿಕ್ಕೆ ಆಗ್ತದೆ. ಮತ್ತು ಇದು ಗಾಡಿ ಸೊಳ್ಳೆ ಪಿಕಪ್ ಉಂಟು, ಹಾಗಾಗಿ ಏನು ಸಮಸ್ಯೆ ಆಗೋದಿಲ್ಲ. ಈಗ ಒಮ್ಮೆಗೆ ಇಲ್ಲಿಡ್ತೇನೆ, ಮತ್ತು ಅದನ್ನು ಸೆಟ್ ಮಾಡೋದು.
ನೋಡಿ ಗಾಡಿಯಲ್ಲೆಲ್ಲ ಸೆಟ್ ಆಯಿತು. 2 ರೌಂಡಿಗೆ ಹೋಗುವಾಗ ಆಯಿತು. ನಾನು 2-3 ರೌಂಡ್ ಆಗ್ಬೋದು, 3-4 ರೌಂಡ್ ಆಗ್ಬೋದು ಅಂತ ಅಂದ್ಕೊಂಡೆ ಟ್ರಿಪ್ ಮೇಲೆ ಕೆಳಗೆ. ಎಲ್ಲ ಸೆಟ್ ಆಯಿತು ನೋಡಿ. ಇಲ್ಲಿ 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 ನಮ್ಮ ಬುಡದಲ್ಲಿ ಎಲ್ಲ ರೆಡಿ ಉಂಟು, ಗಾಡಿ ಆನ್ ಉಂಟು. ಇನ್ನು ಸೀದಾ ಮೇಲೆ ಹೋಗೋದು ಅಲ್ಲಿ ಮನೆ ಹತ್ತಿರ. ತುಂಬ ಸೈಡಿಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ. ಇದು ಕೆಳಗಿರುವ ಮರದ ಇದು ಅಗಲ ಉಂಟಲ್ಲ ಆ ಕಡೆ ಈ ಕಡೆ, ಅದಕ್ಕೆ ಬೇಕಾದ ಹಾಗೆ ಜಸ್ಟ್ ಮಾಡಿಕೊಂಡು ಹೋಗಬೇಕಾಗ್ತದೆ. ನಾನು ಒಮ್ಮೆ ಗಾಡೀಲಿ ನಿಲ್ಲಿಸ್ತೇನೆ, ಯಾಕಂದರೆ ಈ ಬಾಳೆಗೊನೆಯನ್ನು ಇಲ್ಲಿ ಕೆಳಗೆ ಹೀಗೆ ಇಡಲಿಕ್ಕೆ. ಇದು ಅಲ್ಲಿಗಿರೋದು, ಇಲ್ಲೇ ನಿಲ್ಲಿಸ್ತೇನೆ, ಯಾಕಂದರೆ ಆ ಕಡೆ ಹೋಗಲಿಕ್ಕೆ ಗ್ಯಾಪ್ ಕಮ್ಮಿ ಆಗ್ತದೆ. ಅದು ಎಸ್ ಇಲ್ಲಿ ಬಂತು. ಇನ್ನೀಗ ಇದನ್ನೆಲ್ಲ ತೆಗೆದು ಅಲ್ಲಿಡೋದು. ಹಾಗೆ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತೇವೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹತ್ರದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.